ಸ್ವಿಝಲ್ ಈ ಪೆಜೆಂಟ್ಗಳನ್ನೇ ನಾವು ಬ್ಯೂಟಿ ವಿತ್ ಪರ್ಪಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸ್ವಿಝಲ್ ಪರ್ಪಸ್ ಏನು ಉದ್ದೇಶ ಇಟ್ಕೊಂಡು ನೀವು ಈ ಥರದ ಒಂದು ಪೆಜೆಂಟಲ್ಲಿ ಭಾಗವಹಿಸಬೇಕು? ನಿಮಗೊಂದು ಇಂಟ್ರೆಸ್ಟ್ ಇತ್ತು, ಆಸಕ್ತಿ ಇತ್ತು ಒಂದು ಭಾಗ. ಸೊ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಸೊ ಈ ಥರ ಆರ್ಫನೇಜಸ್ ಇರ್ತಾರೆ, ಎಲ್ಲಿ ಅವ್ರಿಗೆ ಅಮ್ಮ ಅಪ್ಪ ಇರಲ್ಲ ಆ್ಯಂಡ್ ಅವ್ರ ಸ್ಪೆಷಲ್ ಚಿಲ್ಡ್ರನ್ ಇದ್ದಾರೆ. ಸೊ ಐ ವರ್ಕ್ ಕ್ಲೋಸ್ಲಿ ವಿತ್ ದೆಮ್. ಅಲ್ಲಿ ಹೋಗುವಾಗ ನೀವು ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಲೈಫಲ್ಲಿ ನೀವು ಎಷ್ಟು ಬ್ಲೆಸ್ಡ್ ಇದ್ದೀರಂತ. ಸೊ ನಂದು ಐ ಥಿಂಕ್ ಅಡ್ವೈಸ್ ಸೊಸೈಟಿಗೆ, ನಮಗೆ ಸ್ಕೂಲಲ್ಲಿ ಆಗಲಿ ಕಾಲೇಜಲ್ಲಿ ಪಿಕ್ನಿಕ್ಸ್ ಇರುತ್ತೆ. ಆ ಪಿಕ್ನಿಕ್ನು ಇಟ್ಕೊಂಡು ಒಂದು ದಿವಸ ಈ ಥರ ಸೋಷಲ್ ಕಾಸ್ಗೂ ತೊಗೊಂಡು ಹೋಗಬೇಕು. ಸೊ ಯಾವಾಗ ಮಕ್ಕಳು ಅಲ್ಲಿ ಹೋಗ್ತಾರೆ, ನೋಡ್ತಾರೆ, ಅವ್ರಿಗೆ ರಿಯಲೈಸ್ ಆಗುತ್ತೆ ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ಅಮ್ಮ ಅಪ್ಪ ಇದ್ದಾರೆ, ಎಷ್ಟು ಪ್ರೀತಿ ಸಿಗ್ತಾ ಇದೆ, ಎಷ್ಟು ಲಕ್ಕಿ ಇದ್ದಾರೆ ಅವರಂತ. ಸೊ ನನ್ನ ಮೇನ್ ಸೋಷಲ್ ಕಾಸ್ ಅದು, ಅಂದರೆ ವರ್ಲ್ಡ್ಗೆ ಒಂದು ಹೇಳೋದು. ಆ ಮಕ್ಕಳನ್ನ ನೋಡುವಾಗ ಅವ್ರಿಗೆ ಆಬ್ವಿಯಸ್ಲಿ ಮಾನಿಟ್ರಿ ಹೆಲ್ಪ್ ಎಲ್ಲ ಕೊಡ್ತಾ ಇದ್ದೀವಿ, ಅವ್ರಿಗೆ ಟೈಮು ಬೇಕು, ಪ್ರೀತಿನೂ ಬೇಕು, ಅವ್ರಿಗೂ ಯಾರೋ ಇದ್ದಾರೆ ಅಂತ ಫೀಲ್ ಆಗಬೇಕು ಅಂತ. ನಿಮಗೆ ಈ ಮಿಸ್ ಗ್ಲೋಬಲ್ ಇಂಡಿಯಾ ಪ್ಯಾಜೆಂಟ್ ಗೆದ್ದಾಗ ಆ ಸಂದರ್ಭ ಹೇಗಿತ್ತು? ಆ ಮೂಮೆಂಟನ್ನ ನೀವು ರಿಕಾಲ್ ಮಾಡೋದಾದರೆ? ಆ್ಯಕ್ಚುಲಿ ಆ ಮೂಮೆಂಟ್ ರಿಕಾಲ್ ಮಾಡಿದ್ರೂ ಇವಾಗೂ ನನಗೆ ಗೂಸ್ ಬಂಪ್ಸ್ ಬರುತ್ತೆ. ಆ ಸ್ಟೇಜ್ ಮೇಲೆ ಇರುವಾಗ ಎಲ್ಲ ಸ್ಟೇಟಿಂದ ಇದ್ದರು, ದೇವರ್ ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲ. ಆ್ಯಂಡ್ ವೈಲ್ ವಿನ್ನಿಂಗ್ ದ ಕಾಂಪಿಟೇಷನ್ ನನಗೆ 19 ಇಯರ್ಸ್ ಮಾತ್ರ ಇತ್ತು. ಸೊ ಆ ಮೂಮೆಂಟಲ್ಲಿ ನಂದು ಹೆಸರು ತೆಗೆದಾಗ ನನಗೆ ಇಷ್ಟು ಓವರ್ವೆಲ್ಮಿಂಗ್ ಫೀಲಿಂಗ್ ಇತ್ತು. ಅಂದರೆ ಇಟ್ಸ್ ನಾಟ್ ಜಸ್ಟ್ ಅ ಟೈಟಲ್, ಬಟ್ ಯು ಆರ್ ಗೋನ್ ಟು ರಿಪ್ರೆಸೆಂಟ್ ಯೋರ್ ಕಂಟ್ರಿ ಇನ್ ಅದರ್ ಕಂಟ್ರಿ. ತುಂಬ ಪ್ರೈಡ್ ಮತ್ತು ತುಂಬ ಖುಷಿ ಆಯಿತು. ಏನು ಅನ್ಸುತ್ತೆ ನಿಮಗೆ, ಯಾವುದು ನಿಮಗೆ ಗೆಲುವು ತಂದು ಕೊಡ್ತು ಅಂತ? ನಿಮ್ಮ ಸ್ಪೆಷಾಲಿಟಿ ಏನು ಅಂತ ಹೇಳ್ತೀರಿ? ಅಲ್ಲಿ ಎಲ್ಲ ಹುಡುಗಿಯರು ಇದ್ದರು, ಆಬ್ವಿಯಸ್ಲಿ ಹಾರ್ಡ್ ವರ್ಕ್ ಮಾಡಿ ಬಂದಿದ್ದಾರೆ. ಎವ್ರಿ ಒನ್ ಇಸ್ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್, ಯೂನಿಕು ಇರ್ತಾರೆ, ಎಲ್ಲ ಇತ್ತು. ಐ ಥಿಂಕ್ ಕಾನ್ಸ್ಟೆಂಟ್ ಡಿಸಿಪ್ಲಿನ್ ಮತ್ತು ರೆಸಿಲಿಯನ್ಸ್ ಇಸ್ ಸಮಥಿಂಗ್ ದಟ್ ವಿಚ್ ಐ ಹ್ಯಾವ್ ವಿತ್ ಇನ್ ಮೀ. ಅದಕ್ಕೆ ನನಗೆ ಕ್ರೌನ್ ಸಿಕ್ತು ಅಂತ. ಮತ್ತು ನಿಮ್ಮ ಜರ್ನಿ ನಾವು ನೋಡ್ತಾ ಬರೋದಾದರೆ, ಎಲ್ಲಿ ನೀವು ಓದಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಈ ಕಡೆ ಗಮನ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಸ್ಕೂಲ್, ಕಾಲೇಜ್ ಆ ಕಡೆ ಫೋಕಸ್ ಎಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು? ನಾನು ಹುಟ್ಟಿದ್ದು ಉಡುಪಿದಲ್ಲಿ, ಬಾರ್ಕೂರ್, ಕುಂದಾಪುರ ಸೈಡ್. ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಕ್ರೈಸ್ಟ್ ಸ್ಕೂಲಲ್ಲಿ, ಮತ್ತು PUC ಮಾಡಿದ್ದು ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ. ಇವಾಗ ನಾನು ಕರೆಂಟ್ಲಿ BBA ಇನ್ ಆಂಟರ್ಪ್ರಿನರ್ಶಿಪ್ ಮಾಡ್ತಾಯಿದ್ದೀನಿ ಸೇಂಟ್ ಜೋಸೆಫ್ಸ್ ಕಾಲೇಜ್ ಆಫ್ ಕಾಮರ್ಸಲ್ಲಿ. ವಂಡರ್ಫುಲ್. ಸೊ ಈ ತಯಾರಿ ಅಂತಂದಾಗ ಒಂದು ಟ್ರೈನಿಂಗ್ ಅಂತ ಬೇಕಾಗುತ್ತೆ ಇದಕ್ಕೆ. ನೀವು ಆಗಲೇ ಹೇಳ್ತಾ ಇದ್ರಿ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ. ಸೊ ಈ ಮಿಸ್ ಗ್ಲೋಬಲ್ ಇಂಡಿಯಾ ಆಗಬೇಕು ಅಂತಂದಾಗ ಅಂದರೆ ಹಂತವಾಗಿ ಸ್ಟೇಜ್ ಬೈ ಸ್ಟೇಜ್ ಹೇಳೋದಾದರೆ ಏನೇನು ಟ್ರೈನಿಂಗ್ ಇರುತ್ತೆ, ಯಾವ ಕಡೆ ಫೋಕಸ್ ಇರುತ್ತೆ, ಹೇಗೆ, ಎಷ್ಟು ದಿನಗಳ ಕಾಲ ಹೇಗೆ ನಡೆಯುತ್ತೆ ಅಂತ? ಓಕೆ, ಸೊ ಇವಾಗ ನಾನು ಇಂಟರ್ನ್ಯಾಷನಲ್ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಪ್ರೊಫೆಷ್ನಲ್ ಟ್ರೈನಿಂಗ್ ತೊಗೊಂಡಿದ್ದೀನಿ ಫ್ರಮ್ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಟ್ರೈನರ್. ಅವರಿರೋದು ಥೈಲ್ಯಾಂಡಲ್ಲಿ. ಸೊ ಜಸ್ಟ್ 2 months ಬ್ಯಾಕ್ ಅಲ್ಲಿ ಹೋಗಿ ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದೀನಿ. ಪ್ರೊಫೆಷ್ನಲ್ ಪ್ಯಾಜೆಂಟ್ ವಾಕಿಂಗ್ ಟ್ರೈನಿಂಗ್. ಇವಾಗ ನನ್ನ ಕಮ್ಯುನಿಕೇಷನ್ ಕ್ಲಾಸಸ್ಸು ನಡೀತಾ ಇದೆ. ಸೊ ಎಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ. ಇವಾಗ ಕಾಂಪಿಟೇಷನ್ ತುಂಬ ಹತ್ತಿರ ಬರ್ತಾ ಇದೆ. ಏನೇನು ಫೋಕಸ್ ಮಾಡಬೇಕಾಗತ್ತೆ? ಯಾಕಂದರೆ ಇಲ್ಲಿ ಮಾತು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಅದನ್ನು ನಾವು ನೋಡಿದ್ವಿ. ಬಹುಶಃ ನಮಗೆ ಬ್ಯೂಟಿ ಪ್ಯಾಜೆಂಟ್ ಅಂದಾಕ್ಷಣ ಕಣ್ಮುಂದೆ ಬರೋದು ಒಂದು ಸುಂದರವಾದಂತಹ ಯುವತಿಯರು, ಜೊತೆಗೆ ಅವ್ರ ಮಾತು ಕೂಡ ಅಷ್ಟೇ ಸೆಳೆಯುತ್ತೆ. ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಪಟ್ಪಟ ಅಂತ ಉತ್ತರಿಸುವಂಥ ರೀತಿ ಇದೆಯಲ್ಲ, ಆ ಆನ್ಸರ್ ಅವ್ರನ್ನ ವಿನ್ನಿಂಗ್ ಆನ್ಸರ್ ಆಗಿರಬೇಕು ಅಂತ ಅನ್ನೋದು. ಸೊ ಹಾಗಾಗಿ ಅದಕ್ಕೆ ಹೇಗಿರುತ್ತೆ ತಯಾರಿ ಅಂತ? ಅದಕ್ಕೆ ಸ್ಪೆಷಲ್ ಕೋರ್ಸ್ ಎಲ್ಲ ಇರುತ್ತೆ, ಕಮ್ಯುನಿಕೇಷನ್ ಕ್ಲಾಸ್ ಎಲ್ಲ. ಮತ್ತು ನೀವು ಎವ್ರಿ ಡೇ ನ್ಯೂಸ್ ಪೇಪರ್ ಓದಬೇಕು, ಗ್ಲೋಬಲ್ ಅವೇರ್ನೆಸ್ ಇರಬೇಕು, ಏನಾಗ್ತಾ ಇದೆ, ಮತ್ತು ಅದ್ರ ಬಗ್ಗೆ ಎಲ್ಲ ನಾಲೆಜ್ ಗೊತ್ತಿದ್ರೆ ಈಸಿ ಇರುತ್ತೆ ಆನ್ಸರ್ ಮಾಡೋಕ್ಕೆ. ಹೌದು, ಬ್ಯೂಟಿ ಪೇಷಂಟ್ ಅಂದ ತಕ್ಷಣ ಸುಂದರವಾಗಿದ್ದರೆ ಗೆದ್ದು ಬಿಡ್ತಾರೆ ಅಂತ ಅನ್ನುವಂಥ ಭಾವನೆ ಕೆಲವರಿಗಿರುತ್ತೆ. ಅಷ್ಟು ಸುಲಭ ಅಲ್ಲ ಅಲ್ವಾ? ಹೌದು ಹೌದು. ಏನೇನು ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೀರಿ? ಸೊ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅಂದರೆ ನಾನು ಹೇಳಿದಾಗೆ ಪರ್ಪಸ್ ಇರಬೇಕು, ಒಂದು ಸೋಷಲ್ ಕಾಸ್ ಪರ್ಪಸ್ ಇರಬೇಕು. ನೀವು ಹೆಂಗೆ ಇರ್ತೀರ ಅಲ್ಲಿ. ಇವಾಗ ಕಾಂಪಿಟೇಷನ್ 2 weeks ಇರುತ್ತೆ, 14 days. ನೀವು ಆ್ಯಸ್ ಅ ಪರ್ಸನ್ ಹೆಂಗಿದ್ದೀರಾ, ಮತ್ತು ನಿಮ್ಮ ಕಂಟೆಸ್ಟೆಂಟ್ಸ್ಗೆ ಹೆಂಗೆ ಟ್ರೀಟ್ ಮಾಡ್ತಾ ಇದ್ದೀರಾ ಎಲ್ಲ ನೋಡ್ತಾರೆ, ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಸೊ ವಾಕ್, ಟಾಕ್, ಸೋಷಲ್ ಕಾಸ್ ಎಲ್ಲ A to Z ಪರ್ಫೆಕ್ಟ್ ಇರಬೇಕು.